ದೇವಗಿರಿ ಟಿ ಪ್ರೆಸೆಂಟ್ಸ್ ದೇವದರ್ಶನ. ಸ್ಪಂದನ ವಾಹಿनीरी देवदर्शन पळयत आशिल्ले सगळे आमगेल आत्मीय विक्षकांक नमस्कार. आयचे देवदर्शन कार्यक्रमांतू तुम्ही होन्नावराचे गुंडुबाळांतचे श्री लक्ष्मी वेंकटरमण देवस्थान पळयत आसत. ह्या देवस्थाना वयरी तुम्ही फुडें एक एपिसोड पळयल्लो आसा. आयचे ह्या एपिसोडांतू तुम्ही थंयचोलचे ಕೆಲವ धार्मिक कार्यक्रम तशीच एक मुख्य प्राण प्रसादित यक्षगान मंडली हंगेले यक्षगान परफॉर्मेंस तुम्ही पळयत आसत. कार्यक्रमाक तुमकां सगळ्यांक स्वागत. श्रीनिवास वेंकटेश श्रीनिवास वेंकटेश श्रीनिवास नीने पालिसो श्रुत जन पाला कानलोला श्री मुकुंदने देवा वेंकटेश नीने
वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। ರಂಗಸ್ಥಳ ಕಪ್ಪಣೆ ದೇವರಪ್ಪಣೆ. आजी तुम्ही ಹೊನ್ನಾವರಾಚೆ ಗುಂಡುಬಾಳಾಚೆ ಶ್ರೀ ಲಕ್ಷ್मी व्यंकटरमण देवस्थान ಅಂತೂ चलतेचे कार्यक्रम पडले. आता एक सान विराम घेऊया. देवगिरी टी प्रेझेंट्स देवदर्शन. विरामानंतर कार्यक्रमाक स्वागत. आजी तुम्ही ಹೊನ್ನಾವರಾಚೆ ಗುಂಡುಬಾಳಾಂತಷ್ಟೇ ಶ್ರೀ ಲಕ್ಷ್मी व्यंकटरमण देवस्थान ಪಡೆಯಿಲ್ಲ. ನಾನು ಪ್ರಭಾಕರ್ ಹೆಗಡೆ ಅಂತ, ಚಿಟ್ಟಾಣಿ ಇಲ್ಲಿ ಹತ್ತಿರ. ನಾನು ಒಬ್ಬ ಕಲಾವಿದನಾಗಿ ಕೆಲವು ವರ್ಷ ಕೆಲಸ ಮಾಡಿದವನು. ಆಮೇಲೆ ಇವರು ಒತ್ತಾಯಕ್ಕೆ ಇಲ್ಲಿಗೆ ಬಂದು ಮೇಳದ ಯಜಮಾನಿಕೆಯನ್ನು ವಹಿಸ್ಕೊಂಡೆ. 13 ವರ್ಷ ಕಳೀತು. ಇಲ್ಲಿಗೆ ಬಂದ ಮೇಲೆ ವಾಸ್ತವಿಕವಾಗಿ ನನಗೊಂದು ರೀತಿಯ ಸಮಾಧಾನವೂ ಉಂಟು, ಸಂತೋಷವೂ ಉಂಟು. ಯಾಕೆ ಅಂತ ಕೇಳಿದರೆ ಇದೊಂದು ಸಾಮಾನ್ಯವಾದಂಥ ಸ್ಥಳ ಅಲ್ಲ, ಇದೊಂದು ಕಾರಣಿಕ ಸ್ಥಳ ಅಂತಲೇ ಬಹುತೇಕವಾಗಿ ಗುರುತಿಸಬಹುದು. ಯಾಕೆಂತ ಕೇಳಿದರೆ ಇಲ್ಲಿ ಅನೂಚಾನವಾಗಿ ಬಹುತೇಕವಾಗಿ 500 ವರ್ಷಕ್ಕೂ ಹೆಚ್ಚಿಗೆ ಕಾಲದಿಂದ ಇಲ್ಲಿ ಯಕ್ಷಗಾನ ಪ್ರದರ್ಶನ ನಡೀತಾ ಉಂಟು. ಮೊದಲ ಕೆಲವು ವರ್ಷಗಳಲ್ಲಿ ಇಂಥದ್ದೊಂದು ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಅವ್ಯವಸ್ಥೆಯಲ್ಲಿಯೇ ಯಕ್ಷಗಾನ ಮಾತ್ರ ನಡೀತಾ ಇತ್ತು, ಯಾವಾಗಲೂ ಯಕ್ಷಗಾನ ನಡೀತಾ ಇತ್ತು. ಈ ಪ್ರದೇಶಕ್ಕೆ ಬಹುತೇಕವಾಗಿ ಯಕ್ಷಗಾನ ಕಾಶಿ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ ಬಹುತೇಕವಾಗಿ ನಮ್ಮ ದಕ್ಷಿಣೋತ್ತರ ಕನ್ನಡದ ಸಾಮಾನ್ಯವಾದ ಎಲ್ಲ ಕಲಾವಿದರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಭ್ಯಾಸ ಮಾಡಿ ತಮ್ಮ ವೃತ್ತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದವರು ಅನೇಕರಿದ್ದಾರೆ. ಕಾರಣಿಕ ಸ್ಥಳ ಅಂತ ಹೇಳುವುದಕ್ಕೆ ಇನ್ನೂ ಒಂದು ಕಾರಣ ಉಂಟು. ಒಂದು ಬಹುತೇಕವಾಗಿ ಸ್ಥಳದ ಅಧಿದೈವವಾದಂತಹ ಮುಖ್ಯ ಪ್ರಾಣ, ಅವನನ್ನು ಯಕ್ಷಗಾನ ಪ್ರಿಯ ಅಂತಲೇ ಗುರುತಿಸಿದ್ದಾರೆ. ಬಹುತೇಕವಾಗಿ ಇಲ್ಲಿ ಹೇಳಲ್ಲ, ಬಹುತೇಕವಾಗಿ ಹನುಮಂತನ ದೇವಸ್ಥಾನಗಳು ಎಲ್ಲಿದೆಯೋ ಅಲ್ಲಿ ಯಕ್ಷಗಾನ ಪ್ರದರ್ಶನಗಳು ಜಾಸ್ತಿ ನಡೆಯುತ್ತದೆ. ಆ ಕಾರಣಕ್ಕೆ ಹನುಮಂತ ಎನ್ನುವನು ಯಕ್ಷಗಾನ ಪ್ರಿಯ ಅನ್ನುವುದು ಬಹುತೇಕವಾಗಿ ಲೋಕರೂಢಿ. ಯಕ್ಷಗಾನಕ್ಕೆ ಅಧಿದೈವ ಗಣಪತಿ ಅಂತ ನಾವು, ಯಾಕೆಂದರೆ ನಾವು ಯಕ್ಷಗಾನ ಪ್ರಾರಂಭ ಮಾಡುವಾಗ ಗಣಪತಿ ಪೂಜೆಯೊಂದಿಗೆ ಪ್ರಾರಂಭ ಮಾಡೋದಾದರೂ ಯಕ್ಷಗಾನ ಪ್ರಿಯ ಅಂತ ಗುರುತಿಸಿದ್ದು ಮುಖ್ಯ ಪ್ರಾಣನನ್ನು. ಹಾಗಾಗಿ ಬಹುತೇಕವಾಗಿ ನಾವು ಆಲೋಚನೆ ಮಾಡಿದರೆ ಇಂಥದ್ದೊಂದು ನಿರಂತರವಾಗಿ 6 ತಿಂಗಳವರೆಗೆ ಯಕ್ಷಗಾನ ಪ್ರದರ್ಶನಗೊಳ್ಳುವ ಪ್ಲೇಸ್ ಮತ್ತೊಂದು ಯಾವುದೂ ಇಲ್ಲ, ಎಲ್ಲಿಯೂ ನಡೆಯುವುದಿಲ್ಲ. ಆ ಕಾರಣಕ್ಕಾಗಿ ಇದು ಯಕ್ಷಗಾನ ಕಾಶಿ ಹೀಗೊಂದು ಹೆಸರಿಸಿದರೆ ಅದಕ್ಕೆ ಸಹಜವಾದಂಥ ಅರ್ಥ ಬರ್ತದೆ ಅಂತ ನನ್ನ ಭಾವನೆ. ಬರೀ ಯಕ್ಷಗಾನ ಪ್ರದರ್ಶನ ಮಾತ್ರ ಇಲ್ಲಿ ಸೇವೆ ಅಂತಲ್ಲ, ಇಲ್ಲಿ ಇನ್ನೂ ಅನೇಕ ಸೇವೆಗಳುಂಟು. ಯಾಕೆಂತ ಕೇಳಿದರೆ ಈ ಯಕ್ಷಗಾನ ಪ್ರದರ್ಶನ ನಡೆಯುವ ಈ ಕಾಲದಲ್ಲಿ ಎಷ್ಟೋ ಜನ ಒಂದು ದಿವಸ ರಾತ್ರಿ ಬೆಳಗುವವರೆಗೆ ಆಟ ನೋಡಿ ಕೊಡ್ತೇನೆ ಅನ್ನುವುದಾಗಿ ಹರಕೆ ಮಾಡಿಕೊಳ್ಳುವವರು ಇದ್ದಾರೆ. ಕೆಲವರು ರಂಗಸ್ಥಳಕ್ಕೆ ಬಂದು ಒಂದು ನಾಮ ಹಾಕ್ಕೊಂಡು ರಂಗಸ್ಥಳಕ್ಕೆ ಬಂದು ಹೋಗ್ತೇನೆ ಅಂತ ಹರಕೆ ಮಾಡಿಕೊಳ್ಳುವವರು ಇದ್ದಾರೆ. ಅವು ಯಾವ ರೀತಿಯ ಹರಕೆ ಮಾಡಿಕೊಂಡ್ರೂ ಬಹುತೇಕವಾಗಿ ಇಲ್ಲಿಗೆ ಬಂದು ಅವರು ಸೇವೆ ಮಾಡಿದ ಮೇಲೆ ಅವರದ ಮನದ ಕಾಮನೆಗಳು ಈಡೇರಿದೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳು ನಮಗೆ ಸಿಗ್ತದೆ. ಇನ್ನು ಯಕ್ಷಗಾನದ ಸಂಬಂಧದಲ್ಲಿ ಹೇಳುವುದಾದರೆ ನಿರಂತರವಾಗಿ ಯಕ್ಷಗಾನ ನಡೆಯುವುದಾದ್ದರಿಂದ ಬಹುತೇಕವಾಗಿ ಇಲ್ಲಿಗೆ ಬಂದು ಹೋಗುವ
ಸೇವಾ ಮನೋಭಾವವುಳ್ಳವರು. ಸಾಮಾನ್ಯವಾಗಿ ವರ್ಷಕ್ಕೆ ಲೆಕ್ಕ ಹಾಕಿದರೆ ನಾವು ಸಾಮಾನ್ಯ ಒಂದು 50,000ಕ್ಕಿಂತಲೂ ಹೆಚ್ಚಿಗೆ ಜನ ಬಹುತೇಕವಾಗಿ ಇಲ್ಲಿಗೆ ಬಂದು ಹೋಗ್ತಾರೆ. ಬರೇ ಬಂದು ಹೋದ ಮಾತ್ರ ಅಲ್ಲ, ಇಲ್ಲಿ ಬಂದು ಹೋದದ್ದರಿಂದ ಅವರ ಬದುಕಿನಲ್ಲಿ ಅವರು ಯಾವುದನ್ನು ಅಪೇಕ್ಷೆ ಪಡ್ತಾರೋ ಅದನ್ನು ಪಡೆದುಕೊಳ್ತಾರೆ ಎನ್ನುವ ಮನೋಭಾವವು ಕೂಡ ಅವರಿಗಿದೆ. ಹಾಗಾಗಿ ಶ್ರದ್ಧೆಯಿಂದ ಇಲ್ಲಿಗೆ ಬರ್ತಾರೆ. ಹೀಗೆ ಯಕ್ಷಗಾನ ಅನೇಕ ಕಾಲದಿಂದ ನಡೆದುಕೊಂಡು ಬಂದದ್ದಾದ್ದರಿಂದ ಇಲ್ಲಿ 13 ವರ್ಷದಿಂದ ನಾನು ಯಕ್ಷಗಾನ ಮೇಳವನ್ನು ನಡೆಸ್ತಾ ಇದ್ದ ನನ್ನ ಅನುಭವದಿಂದ ಹೇಳುವುದಾದರೆ, ನಮಗೆ ಬಹುತೇಕವಾಗಿ ನಾವು ಯಾವುದನ್ನೇ ಆಲೋಚನೆ ಮಾಡಿದರೂ ನಮ್ಮ ಕೆಲಸ ಸುರಳಿತವಾಗಿ ಆಗ್ತದೆ. ದುಡ್ಡು ಎಲ್ಲಿಂದ ಬರ್ತದೆ, ಎಲ್ಲಿಂದ ಸಿಗ್ತದೆ ಯಾವುದು ಗೊತ್ತಾಗುವುದಿಲ್ಲ. ಯಾವ ಮಾನಸಿಕವಾದಂಥ ಗೊಂದಲಗಳು ಇರುವುದಿಲ್ಲ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
जटाकलापं गौरी नारायण प्रिय नंगमदापारो नारायण प्रिय नंगमदापारो वाराणसी पुरपति भजे विश्वनाथ वाराणसी पुरपति भजे विश्वनाथ भजे विश्वनाथ नमः शिवाय शंभो नमः शिवाय नमः शिवाय शंभो नमः शिवाय नमः शिवाय हर हर शंभो शंभो नमः शिवाय नमः शिवाय
आयची कार्यक्रमांतू तुम्ही गुंडूबाळाचे श्री लक्ष्मी व्यंकटरमण देवस्थान पळयले आणि थंय आसचे श्री मुख्य प्राणप्रसादित यक्षगान मंडळीचे यक्षगानाक संबंध पाविले केलव दर्शावळी आमगेले कॅमेरा पर्सनान मस्त चंद कोरनु हे कार्यक्रमा खातीर घेवन आयिल्ले आशिल्ले हे आजी तुमकां आमी दाखोवचे प्रयत्न केले कार्यक्रम पळयले तुमकां सगळ्यांकय धन्यवाद देवगिरी टी प्रेजेंट्स देवदर्शन